ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಆರೋಗ್ಯಕರವಾದ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆಯ ಚಟ್ನಿ ಹಾಗೂ ಜೋಳದ ರೊಟ್ಟಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿ ಆಗುವಷ್ಟು ಹೀರೆಕಾಯಿನ ತೆಗೆದುಕೊಂಡಿದ್ದೀನಿ. ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಒಂದು ಬೌಲಲ್ಲಿ ಹಾಗೂ ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇನ್ನೊಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಒಂದು ಪ್ಯಾನ್ನಲ್ಲಿ ಎಣ್ಣೆನ ಅರ್ಧ ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕಿ ಕಾಯಲು ಇಡಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ, 5 ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಹಾಗೂ ಒಂದು ಚಿಕ್ಕ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ನಂತರ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಇದೇ ಪ್ಯಾನ್ಗೆ ಹೀರೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ನೀರಿನಲ್ಲಿ ಡಿಪ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ 2 ಟೇಬಲ್ ಸ್ಪೂನು ಈರುಳ್ಳಿಯನ್ನು ಹಾಕಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಿ. ಈಗ ಫ್ರೈ ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಫ್ರೈ ಮಾಡಿರುವಂಥ ಹೀರೆಕಾಯಿ ಸಿಪ್ಪೆಯನ್ನು ಹಾಕಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದು ತುಂಬ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಈಗ ಚಟ್ನಿಗೆ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಕಾಯ್ದ ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಂದು ಚಿಟಿಕೆ ಇಂಗು, ಒಂದು ಚಿಟಿಕೆ ಅರಿಶಿನ ಹಾಕಿ ಫ್ಲೇಮ್ನ ಆಫ್ ಮಾಡಿ. ಈಗ ಗ್ರೈಂಡ್ ಮಾಡಿರುವಂಥ ಚಟ್ನಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿಯಾಗಿದೆ. ಈಗ ಇಲ್ಲಿ ಪಲ್ಯಕ್ಕೆ ನಾನು ಒಂದು ಬೌಲಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹೀರೆಕಾಯಿ, 2 ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಹಾಗೂ ಅರ್ಧ ಕಪ್ ಆಗುವಷ್ಟು ಮೊಸರು ದಾಲನ್ನ ತೊಗೊಂಡಿದ್ದೀನಿ. ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಇಲ್ಲಿ ಮಸೂರು ದಾಲನ್ನು ನಾನು 15 ನಿಮಿಷದವರೆಗೂ ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ದೆ. ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕಟ್ ಮಾಡಿರುವಂಥ ಹೀರೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 15 ನಿಮಿಷಗಳ ಕಾಲದವರೆಗೂ ಲೋ ಫ್ಲೇಮ್ನಲ್ಲಿ ಬೇಯಲು ಬಿಡಿ. ಈಗ ಇದು ಅರ್ಧ ಬೆಂದಿದೆ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನು ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ನೀರು ಹಾಕ್ತಾ ಇಲ್ಲ. ಈ ಮಸಾಲೆ ಹಾಕಿದ ಮೇಲೆ ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಜೋಳದ ರೊಟ್ಟಿಗೆ 1/2 ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕಡಾಯಿಯಲ್ಲಿ ನೀರನ್ನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕುದಿಯಲು ಇಡಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಇಲ್ಲಿ ನೀರು ಕುದೀತಾ ಇದೆ. ಈಗ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕಬೇಕು. ಈಗ ಫ್ಲೇಮ್ನ ಆಫ್ ಮಾಡಿ ಹಾಗೂ ಸ್ಪೂನ್ನ ಸಹಾಯದಿಂದ ಇದನ್ನು
ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಕೆಳಗಡೆ ಹಾಕಿ ಅಥವಾ ಅದೇ ಪಾತ್ರೆಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಕೈಗೆ ಅಂಟಬಾರದು, ಹಾಗೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಈಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟಿನಲ್ಲಿ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಸೈಜಿನ ರೊಟ್ಟಿ ಬೇಕೋ ಅದರ ತಕ್ಕಂಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಾನು ಇದರಲ್ಲಿ 8 ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಉಂಡೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಅಕ್ಕಿ ಹಿಟ್ಟಿನ ಸಹಾಯದಿಂದ ಅಥವಾ ಜೋಳದ ಹಿಟ್ಟಿನ ಸಹಾಯದಿಂದ ಇದನ್ನು ಚಪಾತಿ ಹಿಟ್ಟನ್ನು ಹೇಗೆ ಒತ್ತುತ್ತೀರೋ ಅದೇ ರೀತಿ ಒತ್ತಬೇಕು. ಎಲ್ಲ ಕಡೆಯೂ ಈಕ್ವಲ್ ಪೋರ್ಷನಲ್ಲಿ ಒತ್ತಬೇಕು. ತುಂಬ ಪ್ರೆಷರ್ ಹಾಕಬಾರ್ದು. ಹಾಗೆ ಒಲೆ ಮೇಲೆ ಒಂದು ತವಾನ ಕಾಯಲಿಡಬೇಕು. ಈಗ ಲಟ್ಟಿಸಿರುವಂಥ ರೊಟ್ಟಿನ ತವಾ ಮೇಲೆ ಹಾಕಿ ಫ್ಲೇಮ್ನ ಕಡಿಮೆ ಮಾಡಿ. ಈಗ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಬಟ್ಟೆಯ ಸಹಾಯದಿಂದ ಅದ್ದಿಕೊಂಡು ಅದನ್ನು ಮೇಲೆ ಇರುವಂಥ ಹಿಟ್ಟನ್ನೆಲ್ಲ ತೆಗಿಬೇಕು. ಈಗ ಎರಡೂ ಕಡೆ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಜೋಳದ ರೊಟ್ಟಿ ರೆಡಿಯಾಗಿದೆ. ಆರೋಗ್ಯಕರವಾದ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆಯ ಚಟ್ನಿ ಹಾಗೂ ಜೋಳದ ರೊಟ್ಟಿ ರೆಡಿಯಾಗಿದೆ. ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯನೂ ಮಾಡಿದ್ದೆ, ಆದರೆ ಅದನ್ನು ಶೂಟ್ ಮಾಡಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.